ದೇಶದ ಮೊದಲ ಹೆಲಿಕಾಪ್ಟರ್ ಉತ್ಪಾದನಾ ಘಟಕ ಆರಂಭಕ್ಕೆ ಕ್ಷಣಗಣನೆ ಶುರುವಾಗಿದೆ. ಕೋಲಾರದ ವೇಮಗಲ್ ಕೈಗಾರಿಕಾ ಪ್ರದೇಶದಲ್ಲಿರುವ ಹೆಲಿಕಾಪ್ಟರ್ ಘಟಕ ಇದು. H-125 ಹೆಲಿಕಾಪ್ಟರ್ ಉತ್ಪಾದನೆ ಘಟಕ ಉದ್ಘಾಟಿಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ವರ್ಚುವಲ್ ಮೂಲಕ ಮೋದಿ ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರಾನ್ ಉದ್ಘಾಟಿಸಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಕೋಲಾರಕ್ಕೆ ಫ್ರಾನ್ಸ್ ಮತ್ತು ಭಾರತದ ರಕ್ಷಣಾ ಸಚಿವರು ಆಗಮಿಸಲಿದ್ದಾರೆ. ಸಚಿವ ರಾಜನಾಥ್ ಸಿಂಗ್, ಫ್ರಾನ್ಸ್ನ ರಕ್ಷಣಾ ಸಚಿವೆ ಕ್ಯಾಥರಿನ್ ಓತಾ ಬರಲಿದ್ದಾರೆ. 2027ರಲ್ಲಿ ಮೊದಲ ಹೆಲಿಕಾಪ್ಟರ್ ಹೊರತರುವ ನಿರೀಕ್ಷೆ ಇದೆ. ಕೇಂದ್ರದ ಮೇಡ್ ಇನ್ ಇಂಡಿಯಾ ಯೋಜನೆಯಡಿ ತಯಾರಿಕಾ ಘಟಕ ಆರಂಭಿಸಲಾಗ್ತಾ ಇದೆ. ಎಂಥದ್ದೇ ಪ್ರತಿಕೂಲ ಪರಿಸ್ಥಿತಿಗಳಲ್ಲಿ ಹಾರಾಟ ಮಾಡುವ ಕಾರ್ಯಕ್ಷಮತೆ ಇದೆ ಇದಕ್ಕೆ. ಆರಂಭದಲ್ಲಿ ವಾರ್ಷಿಕ 10 ಹೆಲಿಕಾಪ್ಟರ್ಗಳ ಜೋಡಣೆಗೆ ನಿರ್ಧಾರ ಮಾಡಲಾಗಿದೆ. 20 ವರ್ಷಗಳಲ್ಲಿ 500 ಹೆಲಿಕಾಪ್ಟರ್ಗಳ ಜೋಡಣೆ ಮಾಡುವ ನಿರೀಕ್ಷೆಯನ್ನು ಹೊಂದಲಾಗಿದೆ. ವಾರ್ಷಿಕ 10 ಹೆಲಿಕಾಪ್ಟರ್ಗಳ ಉತ್ಪಾದನೆ ಸಾವಿರಾರು ಉದ್ಯೋಗ ಸೃಷ್ಟಿಸುವ ನಿರೀಕ್ಷೆ ಇದೆ. ದೇಶದ ಮೊದಲನೇ ಖಾಸಗಿ ವಿಮಾನ ಘಟಕ ಇವತ್ತು ಆರಂಭವಾಗ್ತಾ ಇರ್ತಕ್ಕಂಥದ್ದು. ಇದು ನಮ್ಮ ಭಾರತ ದೇಶಕ್ಕೆ ಒಂದು ಹೆಮ್ಮೆಯ ಕ್ಷಣ ಅಂತ ಹೇಳಿದ್ರು ಕೂಡ ತಪ್ಪಾಗ್ತಾ ಇಲ್ಲ. ಯಾಕಂದರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಉದ್ದೇಶದ ಪ್ರಕಾರ ಮೇಕ್ ಇನ್ ಇಂಡಿಯಾ ಒಂದು ಪರಿಕಲ್ಪನೆಯಲ್ಲಿ ಈ ಒಂದು ಘಟಕ ಇವತ್ತು ಆರಂಭ ಆಗ್ತಾ ಇರ್ತಕ್ಕಂಥದ್ದು. ನಾನೀಗ ಆ ಒಂದು ಘಟಕ ಸ್ಥಾಪನೆ ಆಗ್ತಾ ಇರ್ತಕ್ಕಂಥ ಸ್ಥಳದಲ್ಲಿ ನಾನಿದ್ದೀನಿ. ಅಂದರೆ ಕೋಲಾರ ತಾಲೂಕಿನ ವೇಮಗಲ್ ಕೈಗಾರಿಕಾ ಪ್ರದೇಶದಲ್ಲಿರ್ತಕ್ಕಂತಹ ಟಾಟಾ ಅಡ್ವಾನ್ಸ್ ಸಿಸ್ಟಮ್ ಲಿಮಿಟೆಡ್ ಹಾಗೂ ಏರ್ಬಸ್ ಸಂಸ್ಥೆಯಿಂದ ಈ ಒಂದು ನಿರ್ಮಾಣ ಆಗ್ತಾ ಇರತಕ್ಕಂಥದ್ದು. ಮೇಡ್ ಇನ್ ಇಂಡಿಯಾ ಯೋಜನೆ ಅಡಿಯಲ್ಲಿ ಈ ಒಂದು ತಯಾರಿಕಾ ಘಟ ಈಗ ಸಿದ್ಧತೆ ಆಗಿರ್ತಕ್ಕಂಥದ್ದು. ಪ್ರಮುಖವಾಗಿ H-125 ಅನ್ನುವಂತಹ ಒಂದು ಹೆಲಿಕಾಪ್ಟರ್ಗಳನ್ನು ಇಲ್ಲಿ ತಯಾರು ಮಾಡಲಾಗಿದೆ. ಫ್ರಾನ್ಸ್, ಅಮೆರಿಕ ಮತ್ತು ಬ್ರೆಜಿಲ್ ಬಳಿಕ ಈಗ ಭಾರತದಲ್ಲಿ H-124 ಹೆಲಿಕಾಪ್ಟರ್ನ ಉತ್ಪಾದನಾ ಘಟಕ ಇಲ್ಲಿ ಆರಂಭ ಆಗ್ತಾ ಇರತಕ್ಕಂಥದ್ದು. ಅಂದರೆ ಪ್ರಮುಖವಾಗಿ ಇಲ್ಲಿ ಬಿಡಿ ಭಾಗಗಳನ್ನು ತೆಗೆದುಕೊಂಡು ಬಂದು ಇಲ್ಲಿ ಜೋಡಿಸಿ ಅದನ್ನು ಇಲ್ಲಿ ನಿರ್ಮಾಣ ಮಾಡ್ತಾ ಇರತಕ್ಕಂಥದ್ದನ್ನು ನಾವು ಗಮನಿಸಬಹುದಾಗಿದೆ. ಇವತ್ತು ಈ ಒಂದು ಉದ್ಘಾಟನಾ ಘಟಕಕ್ಕೆ ನಮ್ಮ ಭಾರತ ದೇಶದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಫ್ರಾನ್ಸ್ನ ರಕ್ಷಣಾ ಸಚಿವೆ ಜೊತೆಗೆ ಇಲ್ಲಿ ಭಾಗಿಯಾಗ್ತಾ ಇರ್ತಕ್ಕಂಥದ್ದು ನೀವು ಗಮನಿಸ್ತಾ ಇದ್ದೀರಾ. ತುಂಬ ಟೈಟ್ ಸೆಕ್ಯೂರಿಟಿ ಸಹ ಇಲ್ಲಿ ಇರ್ತಕ್ಕಂಥದ್ದು. ಇಲ್ಲಿ ಫಾರಿನರ್ಸ್ಗಳನ್ನು ಕೂಡ ಇಲ್ಲಿ ಪೊಲೀಸರು ಪರಿಶೀಲನೆಯನ್ನು ಮಾಡಿ ಕಳಿಸ್ತಾ ಇರ್ತಕ್ಕಂಥದ್ದನ್ನು ಸಹ ಇಲ್ಲಿ ನಾವು ಗಮನಿಸಬಹುದಾಗಿದೆ. ಅಂದರೆ ಭಾರತ ದೇಶ ಈ ಒಂದು ಮೇಡ್ ಇನ್ ಇಂಡಿಯಾ ಕಾನ್ಸೆಪ್ಟ್ನಲ್ಲಿ ಈ ಒಂದು H-25 ಹೆಲಿಕಾಪ್ಟರ್ ಏನು 125 ಹೆಲಿಕಾಪ್ಟರ್ಗಳನ್ನು ತಯಾರು ಮಾಡ್ತಾ ಇದೆ, ಇದು ಭಾರತ ದೇಶದ ಒಂದು ಹೆಗ್ಗಳಿಕೆಯ ಕ್ಷಣ ಆಗಿರ್ತಕ್ಕಂಥದ್ದು. ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತು ಫ್ರಾನ್ಸ್ನ ಅಧ್ಯಕ್ಷರು ಕೂಡ ವರ್ಚುವಲ್ ಮೂಲಕ ಈ ಒಂದು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಯಾರಿಗೂ ಕೂಡ ಅಂದರೆ ಹಲೋ ಇಲ್ಲ, ಕೇವಲ ಪಾಯಸ ಯಾರಿಗಿರುತ್ತೆ ಮತ್ತು ಯಾರೆಲ್ಲ ಮಾಧ್ಯಮಗಳನ್ನು ಸಹ ನಿರ್ಬಂಧ ಏರಿ ಬಹಳಷ್ಟು ಒಂದು ರೀತಿಯಾಗಿ ಟೈಟ್ ಸೆಕ್ಯೂರಿಟಿಯನ್ನು ಸಹ ಇಲ್ಲಿ ಆರಂಭ ಮಾಡ್ತಾ ಇರ್ತಕ್ಕಂಥದ್ದನ್ನು ಸಹ ಇಲ್ಲಿ ನಾವು ನೋಡ್ಬೋದು. ಸಂಜೆ 4 ಗಂಟೆಗೆ ವರ್ಚುವಲ್ ಮೂಲಕ ಪ್ರಧಾನಿ ನರೇಂದ್ರ ಮೋದಿಯವರು ಇದನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಮತ್ತು ಬಹಳಷ್ಟು ವೈಶಿಷ್ಟ್ಯಗಳಿಂದ ಕೂಡಿರ್ತಕ್ಕಂತಹ H-24 ಒಂದು ಏನಂತ ಅಂದರೆ ಎಂಥದೇ ಪ್ರತಿಕೂಲ ಪರಿಸ್ಥಿತಿಗಳಲ್ಲೂ ಕೂಡ ಹಾರಾಟ ಮಾಡ್ತಕ್ಕಂತಹ ಒಂದು ರೀತಿಯಾಗಿ ಸಾಮರ್ಥ್ಯವನ್ನು ಹೊಂದಿದೆ. ಮೌಂಟ್ ಎವರೆಸ್ಟಲ್ಲೂ ಕೂಡ ಲ್ಯಾಂಡ್ ಆಗಿರ್ತಕ್ಕಂತಹ ಹೆಗ್ಗಳಿಕೆ ಸಹ ಈ ಒಂದು H-124 ಹೆಲಿಕಾಪ್ಟರ್ಗಳಿಗೆ ಇದಿರ್ತಕ್ಕಂಥದ್ದು. ಮತ್ತು ನೀವು ನೋಡ್ತಾ ಇದ್ದೀರಾ ಮಿಲಿಟರಿ ಫೋರ್ಸ್ಗಳ ಅಂಡರ್ನಲ್ಲಿ ಇವತ್ತು ಈ ಒಂದು ಟೈಟ್ ಸೆಕ್ಯೂರಿಟಿ ನಡೀತಾ ಇದೆ. ಸ್ಥಳೀಯ ಪೊಲೀಸರ ಸಹಾಯದಿಂದ ಮಿಲಿಟರಿ ಒಂದು ಸಿಬ್ಬಂದಿಗಳನ್ನು ಮತ್ತು ಇನ್ನೂ ಸಾಕಷ್ಟು ಜನ ಇವರನ್ನು ನಿಯೋಜನೆ ಮಾಡಿರ್ತಕ್ಕಂಥದ್ದನ್ನು ಸಹ ಇಲ್ಲಿ ನಾವು ಗಮನಿಸ್ಬೋದಾಗಿದೆ. ಅಂದರೆ ಆರಂಭದಲ್ಲಿ ವಾರ್ಷಿಕ 10 ಹೆಲಿಕಾಪ್ಟರ್ಗಳನ್ನು ಜೋಡಣೆ ಮಾಡ್ತಕ್ಕಂತಹ ನಿರ್ಧಾರ, ಇದರ ಜೊತೆಗೆ ಮುಂದಿನ 20 ವರ್ಷಗಳಲ್ಲಿ 500 ಹೆಲಿಕಾಪ್ಟರ್ಗಳನ್ನು ತಯಾರಿ ಮಾಡ್ತಕ್ಕಂತಹ ಒಂದು ನಿರ್ಧಾರ ಸಹ ಮಾಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ದೀಪಕ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೋಲಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.